ದೇಶದ ಪ್ರತಿಯೊಂದು ಜಾತಿ ಆಧಾರಿತ ಸಮುದಾಯಕ್ಕೆ ತನ್ನದೇ ಆದ ಸಂಸ್ಕಾರ, ಸಂಸ್ಕೃತಿ ಹಾಗೂ ಪರಂಪರೆ ಇದ್ದು ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗಿದೆ ಎಂದು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಗುಜ್ಜನಹಳ್ಳಿ ಗ್ರಾಮದ ಸಮುದಾಯ ಭವನದಲ್ಲಿ ರಾಣಿಯರ ಸಮಾಜ ಸೇವಾ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ 2025 ಹಾಗೂ 26ರ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿರಿಯರು ತಮ್ಮ ಮಕ್ಕಳಿಗೆ ಸಮಾಜ ಹುಟ್ಟಿದ ಇತಿಹಾಸದ ಬಗ್ಗೆ ತಿಳಿ ಹೇಳಬೇಕು. ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ರೂ ಸಹ ಸ್ವಾಭಿಮಾನದ ಬದುಕು ಸಾಗಿಸಿ ಮಕ್ಕಳನ್ನು ಶಿಕ್ಷಿತರನ್ನಾಗಿ ಮಾಡುವುದರ ಮೂಲಕ ಸ್ವಯಂ ಏಳಿಗೆ ಹೊಂದಲು ಬದ್ಧರಾಗಬೇಕು ಎಂದರು. ನೋಡಿ, ಯಾವುದೇ ಒಂದು ಸಮಾಜ ಇದು ಉಳಿಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಮಾಜ ಈ ದೇಶದಲ್ಲಿ ಅವರದೇ ಆದಂಥ ಸಂಸ್ಕೃತಿ ಸಂಸ್ಕಾರವನ್ನ ಈ ಒಂದು ನಮ್ಮದೇ ಆದ ರಾಜ್ಯಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಈ ಸಮಾಜದ ಜನಸಂಖ್ಯೆ ಉಳಿತಕ್ಕಂಥ ಕೆಲಸ ಆಗಬೇಕು. ಕೇವಲ 6,000 ಇರ್ತಕ್ಕಂಥ ಸಮಾಜ ಏನಾಗುತ್ತೆ, ಈಗ ಹಿಂದೆ ಜನಸಂಖ್ಯೆ ಇದ್ದಿದ್ದು ಇವತ್ತೆಲ್ಲ ಹೆಂಗಾಗ್ತದೆ ಅಂತಕ್ಕಂಥ ಗೊತ್ತಿದೆ. ಹಾಗಾಗಿ ತಮ್ಮ ಸಮಾಜದ ಕೊಡುಗೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅಪಾರ. ಹಾಗಾಗಿ ತಮ್ಮ ಸಮಾಜದ ಸಂಸ್ಕಾರ ಸಂಸ್ಕೃತಿ ಉಳಿಸ್ಕೋಬೇಕಾಗಿರ್ತಕ್ಕಂಥ ಅವಶ್ಯಕತೆ. ರಾಣಿಯರ್ ಸಮಾಜದ ಜಿಲ್ಲಾಧ್ಯಕ್ಷ ಮೋನಪ್ಪ ಹೆಗ್ಗದೆ ಮಾತನಾಡಿ, ಜಿಲ್ಲೆಯ ರಾಣಿಯರ್ ಸಮಾಜದ ಸಂಘವು ನಾನಾ ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಿದೆ. ನಮ್ಮ ಸಮಾಜವು ಸಾಮಾಜಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಿದೆ. ಈ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ಶಿಕ್ಷಕರನ್ನ ಗುರುತಿಸಿ ಸನ್ಮಾನ ಮಾಡಲಾಗಿದೆ. ಇದರೊಂದಿಗೆ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ನವ ಸಮಾಜ ನಿರ್ಮಾಣ ಮಾಡುವ ಮಹತ್ತರ ಜವಾಬ್ದಾರಿ ಅವರ ಮೇಲಿದೆ. ಸಮಾಜದ ಮೇಲಾಗುವ ದೌರ್ಜನ್ಯವನ್ನ ಖಂಡಿಸಿ ಸಾಂವಿಧಾನಿಕವಾಗಿ ನ್ಯಾಯ ಪಡೆದುಕೊಳ್ಳಲು ನಾವೆಲ್ಲರೂ ಒಂದಾಗಬೇಕಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ರಾಣಿಯರ್ ಸಮಾಜದ ಶಿಕ್ಷಕರನ್ನ ಸನ್ಮಾನಿಸಲಾಯಿತು. ಮುಂದಿನ ಹೆಚ್ಚಿನ ಕಾರ್ಯಕ್ರಮ ಮಾಡಲಿಕ್ಕೆ ತಮ್ಮೆಲ್ಲ ಪ್ರೇರಣೆ ನಮಗೆ ಇನ್ನು ಮಾರ್ಗದರ್ಶನ ಅವಶ್ಯಕತೆ ಇರ್ತದೆ. ಅದೇ ರೀತಿ ನಮ್ಮ ರಾಜ್ಯ ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣ ಸ್ಥಗಿತಗೊಂಡಿದೆ. ಯಾರು ನಮ್ಮ ಅಖಿಲ ಕರ್ನಾಟಕ ರಾಣಿಯರ ಸಂಘವು ಕ್ರಿಯಾಶೀಲವಾಗಿಲ್ಲ. ಅದಕ್ಕೋಸ್ಕರ ನಾವು ನಮ್ಮಲ್ಲೆಲ್ಲರ ಹತ್ರ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ರಾಜ್ಯ ಸಮಿತಿ ಸಂಘವನ್ನ ಎಲ್ಲ ನಮ್ಮ ಹಿರಿಯರು, ಮಾರ್ಗದರ್ಶಕರು ಮತ್ತೆ ನಮ್ಮ ಹಿತೈಷಿಗಳು, ಶಿಕ್ಷಕರುಗಳು ಹಾಗೆಲ್ಲ ಸಮಾಜದ ಬಾಂಧವರುಗಳು ಒಟ್ಟುಗೂಡಿ ಆ ರಾಜ್ಯ ಸಮಿತಿಯನ್ನು ಕ್ರಿಯಾಶೀಲಗೊಳಿಸಲಿಕ್ಕೆ ತಮ್ಮೆಲ್ಲ ಪ್ರಯತ್ನವನ್ನು ಹಾಕಬೇಕು. ಕೇವಲ ಕೆಲವು ಮಂದಿಯಿಂದ ಇದು ಸಾಧ್ಯ ಇಲ್ಲ. ನಮ್ಮೆಲ್ಲರೂ ಇದರ ಸಹಕಾರ ಕೊಟ್ಟು ನಮ್ಮ MD ಪ್ರಕಾಶ್ ಅಂತರು, ಜಯಣ್ಣ ಅಂತರು, ಮತ್ತೆ ಸೈನಿಕರಾದಂಥ ಮಹಾಬಲರವರು, ಸಂತೋಷಿನವರು ಎಲ್ಲರೂ ಸೇರಿ ಈ ರಾಜ್ಯ ಸಮಿತಿಯನ್ನು ಮೊದಲು ಕ್ರಿಯಾಶೀಲಗೊಳಿಸಬೇಕು. ಕ್ರಿಯಾಶೀಲಗೊಳಿಸಿದ್ರೆ ಅದರಲ್ಲಿ ನಮಗೆ ಸರ್ಕಾರದಿಂದ ಕೊಡ್ತಕ್ಕಂಥ ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.